ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ವಿಡಿಯೋ ಮಾಡಿದ್ದೀನಿ, ಎಲ್ಲರಿಗೂ ಇಷ್ಟ ಆಗ್ಬೋದು. ಹಾಗೇ ಐತದೆ. ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನನ್ನ ಲೈಫಲ್ಲಿ ಮಾತ್ರ ನಡೆದಿಲ್ಲ ಈ ಘಟನೆ, ಎಲ್ಲ ಲೈಫಲ್ಲೂ ನಡೆದೈತೆ ಈ ಘಟನೆ ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್, ವಿಡಿಯೋ ಹೇಗೈತೆ ಅಂತ ನೋಡ್ಕೊಬರೋದ. ಬೆಳಿಗ್ಗೆ ಎದ್ದ ತಕ್ಷಣವೇ ನಾನು ಕೆಲಸ ಮಾಡಿದ್ದು ಕಾಲೇಜ್ಗೆ ಹೋಗಿತ್ತು. ಕಾಲೇಜ್ಗೆ ಆದಂಥ ರೆಡಿ ಆದ, ಬ್ಯಾಗ್ ಎತ್ಕೊಂಡು ಪಾಸ್ ಐತಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡೆ. ಪಾಸ್ ಐತೆ. ಬ್ಯಾಗ್ ಒಳಗೆ ಪಾಸ್ ಹಾಕ್ಕೊಂಡು ಜಿಪ್ ಹಾಕೋಬಿಟ್ಟೆ. ಮನೆ ಬಾಗಿಲು ಓಪನ್ ಮಾಡಿ ಕಾಲೇಜ್ಗೆ ಹೋಗ್ಬೇಕಂತ ಹೋಗ್ತಾಯಿದ್ದೀನಿ. ಈಗ ಚಪ್ಪಲಿ ಬಿಲ್ಲಿ ಹಾಕ್ಕೊಂಡು ರೆಡಿಯಾಗಿ ಕಾಲೇಜ್ಗೆ ಅಂತ ಹೋಗ್ತಾಯಿದ್ದೀನಿ. 5 ನಿಮಿಷ ನಡ್ಕೊಂಡು ಹೋಗಬೇಕು ಬಸ್ ಸ್ಟ್ಯಾಂಡ್ ಬರೋ ತನಕ. ನಡ್ಕೊಂಡು ಹೋಗ್ತಾಯಿದ್ದೀನಿ. ಯಾರಾದರೂ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಅಷ್ಟೇ ಟೈಮಲ್ಲಿ ಯಾರಾದರೂ ಒಬ್ಬರು ಸಿಕ್ಕಿದ್ರು. ಹಂಗೆ ಕೂತ್ಕೊಂಡೆ. ಬಸ್ ಸ್ಟಾಪ್ ಹತ್ರ ಹೋಗಿ ಸ್ಟಾಪ್ ಮಾಡ್ಕೊಳ್ಳೋದ ಅಂತ ಕೂತ್ಕೊಬಿಟ್ಟೆ. ಹಂಗೆ ಸರ್ಕಲ್ಗೆ ಬಂದು ಇಳ್ದು ಎಲ್ಲ ಫ್ರೆಂಡ್ಶಿಪ್ ಎಲ್ಲ ಇದ್ರಲ್ಲ, ಎಲ್ಲರ ಜೊತೆಲಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ಬಸ್ ಇವಾಗ ಬರ್ತದ ಆವಾಗ ಬರ್ತದ ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಬಸ್ ಹೆಂಗೋ ಬತ್ತು. ಇದು ಪಿರಿಯಾಪಟ್ಟಣ ಬಸ್ಸು ಲಾಸ್ಟು. ಹುಣಸೂರು ಬಸ್ ಡೈರೆಕ್ಟ್ ಹತ್ತೋಣ ಅಂತ ಹತ್ಬಿಟ್ಟೆ. ಹಿಂದ್ಗಡೆ ಮತ್ತು ಒಂದು ಬಸ್ಸು, ಅದರಲ್ಲಿ ಹತ್ಕೊಂಡೆ ಡೈರೆಕ್ಟ್ ಹುಣಸೂರು ಬಸ್ ಸ್ಟ್ಯಾಂಡ್ಗೆ ಇಳಿದೆ. ಇದಾದಮೇಲೆ ನಮಗೆ ಮೊದಲನೇ ಕೆಲಸ ಏನಂದರೆ, ಹುಣಸೂರು ಬಸ್ ಸ್ಟ್ಯಾಂಡಲ್ಲಿ ಯಾರೆಲ್ಲ ಇಳ್ದವ್ರೆ, ನಮ್ಮ ಕಾಲೇಜ್ ಹುಡುಗರು ಆಗಲಿ ಹುಡುಗಿರಾಗಲಿ ಎಲ್ಲ ಕಮೆಂಟ್ ಮಾಡಿ ಗೈಸ್. ಈಗ ಇದು ನಮ್ಮದು ಪ್ರಯಾಣ ಮುಗೀತು. ಇಲ್ಲಿಂದ ನಮಗೆ ಕಾಲೇಜ್ ತನಕ ಈಗ ನಡ್ಕೊಂಡು ಹೋಗಬೇಕು. 1.5 ಕಿಲೋಮೀಟ್ರ್ ನಡಿಬೇಕು ಬ್ರೋ. ನಡ್ದು ಸುಸ್ತಾಗ್ಬಿಡ್ತು ಹೊತ್ಲಾಗಿ. ಹಂಗೂ ಬಿಡ್ತಾ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗೋ ಕಾಲೇಜ್ ತನಕ ತಲುಪಿದ್ದೀವಿ. ಈಗ ಮುಂದಿನ ಏನಂದರೆ ಕಾಲೇಜ್ ಒಳಗಡೆ ಹೋಗ್ತಾ ಇದ್ದೀವಿ. ಈಗೇನಾಯ್ತದೆ ನೋಡ್ಕೊಬರೋದ ಬನ್ನಿ ಗೈಸ್. ಹುಣಸೂರು ಹಸು ಕಾಲೇಜ್ ಅಂತ. ಇಲ್ಲಿ ಯಾರ್ಯಾರು ಬಂದಿದ್ದೀರಾ, ಯಾರ್ಯಾರು ಓದಿದ್ದೀರಾ, ಯಾರು ಓದ್ಬಿಟ್ಟಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಪ್ರೀತಿಯ ಕಾಲೇಜ್. ಎಲ್ಲರ ಲೈಫಲ್ಲೂ ನಡೆದಿರೋ ಘಟನೆ ಇದು. ಕಾಲೇಜ್ ಹೋಗಲೇಬೇಕು. ಎಲ್ಲರೂ ಕಮೆಂಟ್ ಮಾಡಿ ಗೈಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಚೆನ್ನಾಗಿರಿ. ಕಾಲೇಜ್ ಮುಗಿಸ್ಕೊಂಡು ಬಸ್ಸಲ್ಲಿ ಕೂತ್ಕೊಂಡೆ ಮನೆಗೆ ಹೋಗ್ತಾಯಿದ್ದೀವಿ ರಿಟರ್ನ್. ಈಗ ಎಲ್ಲ ಪಾಸ್ ಗೀಸ್ ಎಲ್ಲ ತೋರಿಸಿ ಸೀಟಾಗಿ ಕೂತ್ಕೋತೀನಿ. ನೆಕ್ಸ್ಟ್ ವಿಡಿಯೋನ ಸಿಗೋಣ. ಬಾಯ್.